ಒಂದು ಕೋಮು ಸಂಘರ್ಷಕ್ಕೆ ಅಥವಾ ಕೋಮು ಗಲಭೆಗೆ ಇಲ್ಲಿ ದೊಡ್ಡ ರೀತಿಯಾದಂಥ ಪ್ರಯತ್ನವನ್ನು ಕೆಲವು ಶಕ್ತಿಗಳು ಮಾಡಿದ್ದಾವೆ. ಸಂಘ ಪರಿವಾರಕ್ಕೆ ಬಿಜೆಪಿಗೆ ಇದರಿಂದ ಲಾಭ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುವಂಥದ್ದು. ಇದೇ ಸುಹಾಸ್ ಶೆಟ್ಟಿ ನಮಗೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಕಮಿಷನರ್ ಅವರೇ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 5-6 ಪ್ರಕರಣದಲ್ಲಿ ಈತ ಆರೋಪಿಯಾಗಿದ್ದಾನೆ. ಒಂದು ಕೀರ್ತಿ ಶೆಟ್ಟಿ ಅನ್ನುವಂಥ ಒಬ್ಬ ಹಿಂದೂ ಯುವಕನ ಕೊಲೆಯನ್ನು ಕೂಡ ಮಾಡಿದ್ದಾನೆ. ಇನ್ನೊಂದು ದಲಿತ ದೌರ್ಜನ್ಯದ ಮೊಕದ್ದಮೆ ಕೂಡ ಅವನ ಮೇಲೆ ಇದೆ ಅನ್ನುವಂಥದ್ದು. ಆದರೆ ಆತ ಫಾಜಿಲ್ ಅನ್ನುವಂಥ ಮುಸ್ಲಿಂ ಹುಡುಗನನ್ನು ಕೊಂದ ಕಾರಣಕ್ಕೆ ಇವರಿಗೆ ಹಿಂದೂ ಕಾರ್ಯಕರ್ತ ಆದ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಘ ಪರಿವಾರ ಒಂದು ಕ್ರಿಮಿನಲ್ಗಳ ಅಡ್ಡೆಯನ್ನಾಗಿಸಿದೆ. 25 ಲಕ್ಷ ರೂಪಾಯಿ ಪರಿಹಾರವನ್ನ ಇವತ್ತು ಸುಹಾಸ್ ಶೆಟ್ಟಿ ಮನೆಗೆ ಕೊಟ್ಟಿದ್ದಾರೆ. ಸುಹಾಸ್ ಶೆಟ್ಟಿ ಒಬ್ಬ ಕ್ರಿಮಿನಲು, ಒಬ್ಬ ರೌಡಿ ಶೀಟರ್ ಅಂತ ಇದ್ರೂ ಕೂಡ 25 ಲಕ್ಷ ರೂಪಾಯಿ ಒಬ್ಬ ಹುತಾತ್ಮ ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಅಶ್ರಫ್ ಏನು ಮಾಡಿದ್ರು? ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಜ್ವಾಲಾಮುಖಿಯ ಮೇಲೆ ನಿಂತಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಮತ್ತು ಆನಂತರದ ಬೆಳವಣಿಗೆಗಳು ಏನು ನಡೀತಾ ಇದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಇದು ಖಂಡಿತವಾಗಿಯೂ ಕೂಡ ಏನೋ ಆಕಸ್ಮಿಕವಾದಂಥ ಘಟನೆಗಳು ಅಂತ ಖಂಡಿತವಾಗಿ ಯಾರೂ ಭಾವಿಸಬೇಕಾಗಿಲ್ಲ. ಸುಹಾಸ್ ಶೆಟ್ಟಿ ಹತ್ಯೆ ಇದೇ ಸಂದರ್ಭದಲ್ಲಿ, ಯಾಕೆಂದರೆ ಮಾಬ್ ಲಿಂಚಿಂಗ್ ಪ್ರಕರಣ ಭಾಳ ದೊಡ್ಡ ರೀತಿಯಲ್ಲಿ ವಿವಾದವನ್ನು, ಚರ್ಚೆಯನ್ನು ಹುಟ್ಟುಹಾಕಿದಂಥ ಸಂದರ್ಭದಲ್ಲಿ ಯಾಕೆ ಆಯಿತು ಅನ್ನುವಂಥದ್ದೊಂದು ನಿಗೂಢವಾದಂಥ ಪ್ರಶ್ನೆ. ಅದನ್ನು ಯಾರೇ ಕೊಲೆ ಮಾಡಿರಲಿ, ಅದನ್ನು ಫಾಜಿಲ್ ಕೊಲೆಗೆ ಪ್ರತೀಕಾರ ಅನ್ನುವಂಥದ್ದು ಇವತ್ತು ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಇರ್ಬೋದು, ಅದೇ ಆದರೂ ಕೂಡ ಅದರ ಬಗ್ಗೆ ಕಠಿಣವಾದಂಥ ಕ್ರಮಗಳು, ಸಮಗ್ರವಾದ ತನಿಖೆ ಆಗಬೇಕು. ಸುಹಾಸ್ ಶೆಟ್ಟಿ ಕೊಲೆಯನ್ನು ಯಾರು ಮಾಡಿದ್ದಾರೆ ಅವರಿಗೆ, ಅದರ ಪಿತೂರಿದಾರರು ಸೇರಿ ಎಲ್ಲರಿಗೂ ಕೂಡ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ. ಕೊಲೆಗಳು ಯಾವುದಕ್ಕೂ ಪರಿಹಾರ ಅಲ್ಲ. ಆತ ಈಗೇನಾಗಿದ್ದಾನೆ ಅಂದರೆ, ಕೊಲೆ ಆದ ತಕ್ಷಣವೇ ಆತ ಈಗ ಹಿಂದೂ ನಾಯಕ, ಹಿಂದೂ ಕಾರ್ಯಕರ್ತ ಅನ್ನೋ ರೀತಿಯಲ್ಲಿ ಆಗಿದ್ದಾನೆ. BJP-ಯವರು ಈಗ ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ಆ ರೀತಿ ಇಲ್ಲ. ಅದರಿಂದಾಗಿ ಇದು ಈ ಕರಾವಳಿಯ ರಕ್ತಸಿಕ್ತ ಏನೋ ಒಂದು ಕೋಮು ಸಂಘರ್ಷ ಇದೆಯಾ, ಅದರ ಒಂದು ಸಣ್ಣ ಕೊಂಡಿಯಷ್ಟೇ ಈ ಒಂದು ಘಟನೆ. ಇಲ್ಲಿ ಬೇಕಾದಷ್ಟು ಇಂಥ ಪ್ರತೀಕಾರದ ಕೊಲೆಗಳಾಗಿದೆ. ಹಿಂದೂಗಳ ಕಡೆಯಿಂದಲೂ ಹಿಂದೂ ಸಮುದಾಯಕ್ಕೆ ಸೇರಿದಂಥ ಕಾರ್ಯಕರ್ತರು ಕೂಡ ಸತ್ತಿದ್ದಾರೆ. ಮುಸ್ಲಿಂ ಸಮುದಾಯದಿಂದಲೂ ಕೂಡ ಭಾಳಷ್ಟು ಜನ ಕೊಲೆಗೀಡಾಗಿದ್ದಾರೆ. ಎಲ್ಲವೂ ಕೂಡ ಆಗಿದೆ. ಅದರಿಂದಾಗಿ ಇದು ಒಂದು ಪ್ರತ್ಯೇಕವಾದಂಥ ಘಟನೆ ಏನಲ್ಲ. ಆದರೆ BJP-ಯವರು ತಮ್ಮ ಎಂದಿನ ರೀತಿಯಲ್ಲಿ ಈ ಪ್ರಕರಣವನ್ನು ಕೂಡ ತಗೊಂಡಿದ್ದಾರೆ ಮತ್ತು ಯಾವತ್ತಿಗಿಂತಲೂ ಹೆಚ್ಚು ಅಗ್ರೆಸಿವ್ ಆಗಿ ಜನರ ಮಧ್ಯೆ ಇವತ್ತು ಅದನ್ನು ತಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಕೊಲೆ ಆದ ತಕ್ಷಣವೇ, ಕೊಲೆಯಾಗಿ 2 ತಾಸಿನ ಒಳಗಡೆಯೇ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಶರಣ್ ಪಂಪಲ್ಲಿ ಕರೆ ಕೊಟ್ಟಿದ್ದಾರೆ. ಅದರ ಬೆನ್ನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ, ಉಡುಪಿ ಜಿಲ್ಲೆಯ ಹಲವೆಡೆ ಹಿಂಸಾಚಾರಗಳು ನಡೆದಿದೆ. ನಾವು ಘಟನೆ ತಕ್ಷಣವೇ ಹೇಳಿದ್ವಿ, ಈ ಪ್ರಕರಣವನ್ನು ಇಷ್ಟು ಸಿಂಪಲ್ ಆಗಿ ತಗೊಳ್ಬಾರ್ದು. ಮೊದಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವೈಫಲ್ಯ ಕಣ್ಣಿಗೆ ರಾಚೋ ರೀತಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ, ಬಂದೋಬಸ್ತ್ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ವಿ. ಇದರ ನಡುವೆಯೂ ಕೂಡ ನಿನ್ನೆ ರಾತ್ರಿಯಿಂದ ಇವತ್ತಿನ ಸಂಜೆವರೆಗೆ 7-8 ಹಲ್ಲೆ ಪ್ರಕರಣಗಳು, ಚೂರಿಯುತ ಪ್ರಕರಣಗಳು, ಕೊಲೆಯತ್ತ ಪ್ರಕರಣಗಳು ನಡೆದಿದೆ. ಈಗ ಸಾಯಂಕಾಲ ಕೂಡ ಪಂಜಮುಗರ ಭಾಗದಲ್ಲಿ ತಲವಾರು ಹಿಡ್ಕೊಂಡು ಅಟ್ಟಿಸಿಕೊಂಡಿರುವಂಥ ಒಂದು ಬೆಳವಣಿಗೆ ಕೂಡ ಆಗಿದೆ. ಇದೆಲ್ಲ ನೋಡುವಾಗ ಒಂದು ಕೋಮು ಸಂಘರ್ಷಕ್ಕೆ ಅಥವಾ ಕೋಮು ಗಲಭೆಗೆ ಇಲ್ಲಿ ದೊಡ್ಡ ರೀತಿಯಾದಂಥ ಪ್ರಯತ್ನವನ್ನು ಕೆಲವು ಶಕ್ತಿಗಳು ಮಾಡಿದ್ದಾವೆ. ಸಂಘ ಪರಿವಾರಕ್ಕೆ BJPಗೆ ಇದರಿಂದ ಲಾಭ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುವಂಥದ್ದು. ಈಗ ಇವರೇನು ಹಿಂದೂ ನಾಯಕ, ಹಿಂದೂ ಕಾರ್ಯಕರ್ತ ಅಂತ ಮಾತಾಡ್ತಾ ಇದ್ದಾರೋ, ಒಬ್ಬ ಇದೇ ಸುಹಾಸ್ ಶೆಟ್ಟಿ ನಮಗೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಕಮಿಷನರ್ ಅವರೇ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 5-6 ಪ್ರಕರಣದಲ್ಲಿ ಈತ ಆರೋಪಿಯಾಗಿದ್ದಾನೆ. ಒಂದು ಕೀರ್ತಿ ಶೆಟ್ಟಿ ಅನ್ನುವಂಥ ಒಬ್ಬ ಹಿಂದೂ ಯುವಕನ ಕೊಲೆಯನ್ನು ಕೂಡ ಮಾಡಿದ್ದಾನೆ. ಇನ್ನೊಂದು ದಲಿತ ದೌರ್ಜನ್ಯದ ಮೊಕದ್ದಮೆ ಕೂಡ ಅವನ ಮೇಲೆ ಇದೆ ಅನ್ನುವಂಥದ್ದು. ಆದರೆ ಆತ ಫಾಜಿಲ್ ಅನ್ನುವಂಥ ಮುಸ್ಲಿಂ ಹುಡುಗನನ್ನು ಕೊಂದ ಕಾರಣಕ್ಕೆ ಇವರಿಗೆ ಹಿಂದೂ ಕಾರ್ಯಕರ್ತ ಆದ. ಈಗ ಆತ ಕೊಲೆಯಾದ ತಕ್ಷಣ ಒಬ್ಬ ಹಿಂದೂ ನಾಯಕ ಆದ. ಇಂಥ ಒಂದು ರಾಜಕಾರಣವನ್ನು BJP ಬಿಡಬೇಕು. ಇವರು ತುಂಬ ಈ ರೀತಿಯಲ್ಲಿ ಆಗಿದೆ. ನೀವೇ ನೋಡ್ಬೋದು, ಇದು ಒಂದು ಕೊಲೆ ಪ್ರಕರಣ ಅಂತ ಅಲ್ಲ. ಹಿಂದೆ ಸೂರಿಂಜೆಯಲ್ಲಿ, ಸುರತ್ಕಲ್ ಸಮೀಪದ ಸೂರಿಂಜೆಯಲ್ಲಿ ಕೇಶವ ಅನ್ನುವಂಥ ಒಬ್ಬ BJPಯ ನಾಯಕನನ್ನು ಕೆಲವು ಹಿಂದೂ ಹುಡುಗರೇ ಕೊಲೆ ಮಾಡಿದರು. ಆ ಸಂದರ್ಭದಲ್ಲಿ ಆ ಹಿಂದೂ ಹುಡುಗರು ಇವರಿಗೆ ವಿಲನ್ಗಳಾಗಿದ್ದರು ಮತ್ತು ಅಲ್ಲಿ ರಸ್ತೆ ತಡೆಯನ್ನು ಮಾಡಿ ಗಂಟೆಗಟ್ಟಲೆ ಕೇಶವ್ ಕೊಲೆಯ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಆದರೆ ಅವರು ಜೈಲಿಗೆ ಹೋದ್ಮೇಲೆ ಮಾಡೂರು ಯೂಸುಫ್ನ ಕೊಲೆಯಲ್ಲಿ ಭಾಗಿಯಾದರು. ಮಾಡೂರು ಯೂಸುಫ್ನ ಕೊಲೆಯಲ್ಲಿ ಭಾಗಿಯಾದ ತಕ್ಷಣ ಅವರು ಹಿಂದೂ ಕಾರ್ಯಕರ್ತರಾದರು, ಹಿಂದೂ ಹೀರೋಗಳಾದರು. ಇಂಥದ್ದು ಬೇಕಾದಷ್ಟು ನಡೆದಿದೆ. ಕುಳಾಯಿಯಲ್ಲಿ ಹರೀಶ್ ಭಂಡಾರಿ ಅನ್ನುವಂಥ ಒಬ್ಬ ಸವಿತಾ ಸಮಾಜದ ಹುಡುಗನನ್ನು ಕೂಡ ಇವರದೇ ಕಾರ್ಯಕರ್ತರು ಕೊಲೆ ಮಾಡಿದರು. ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ವಿಲನ್ಗಳಾದರು. ಆಮೇಲೆ ಅವರು ಗುರುಪುರದಲ್ಲಿ ಕಬೀರ್ ಅನ್ನುವಂಥ ಒಬ್ಬ ಮುಸ್ಲಿಂ ಕ್ರಿಮಿನಲನ್ನು ಕೊಲೆ ಮಾಡಿದಾಗ, ಬೇರೆ ಕೊಲೆ ಆರೋಪದ ವ್ಯಕ್ತಿಯನ್ನು ಕೊಲೆ ಮಾಡಿದಾಗ ಆತ ಇವರಿಗೆಲ್ಲರಿಗೂ ಕೂಡ ಮತ್ತೆ ಆ ಇಡೀ ಗ್ಯಾಂಗು ಹೀರೋ ಆಯಿತು, ಹಿಂದೂ ನಾಯಕರು ಅಂತ ಆಯಿತು. ಕಡ್ಲೆ ಮಂಜ ಅನ್ನುವಂಥ ಒಬ್ಬ ಜೊತೆಯಲ್ಲಿ ಇದ್ದಂಥ ಹಿಂದೂ ಜಾಗರಣ ವೇದಿಕೆ ಹುಡುಗರು
ಮೊದಲು ಅವರಿಗೆ ಹೀರೋಗಳಾಗಿದ್ರು. ಆನಂತರ ಕಡಲೆ ಮಂಜ ಅನ್ನುವಂಥ ವ್ಯಕ್ತಿಯನ್ನೇ ಅವರು ಬೇರೆ ಬೇರೆ ಕಾರಣಕ್ಕಾಗಿ ಕೊಲೆ ಮಾಡಿದರು. ಆ ಕೊಲೆ ಆದ ಮೇಲೆ ಅವರೆಲ್ಲರೂ ಕೂಡ ವಿಲನ್ಗಳಾದರು. ಮತ್ತೆ ಅವರನ್ನೇ ಬೆನ್ನಟ್ಟಿ ಒಂದು ಇಬ್ಬರನ್ನ ಕೊಲೆ ಮಾಡಿದರು ಇದೇ ಸಂಘಟನೆಯ ಕಾರ್ಯಕರ್ತರು ಪರಸ್ಪರ ಇದರಲ್ಲಿ. ಅದೇ ರೀತಿಯಲ್ಲಿ ಕುಲಾಯಿಯ ಸುರತ್ಕಲ್ನ ಕುಲಾಯಿಯಲ್ಲಿ ಕೋಡಿಕೆರೆ ಶಿವರಾಜ್ ಅನ್ನುವಂಥನ್ನ ಕೊಲೆ ಆಯಿತು. ಆ ಕೊಲೆಯಲ್ಲಿ ಕೂಡ ಇವರದ್ದೇ ಸಂಘಟನೆಯ ಗ್ಯಾಂಗ್ಗಳ ಹುಡುಗರು ಭಾಗವಹಿಸಿದ್ದಾರೆ ಅಂತ ಗೊತ್ತಾದಾಗ ಅಷ್ಟರವರೆಗೆ ಅವರ ಜೊತೆ ಹಿಂದೂ ಕಾರ್ಯಕರ್ತರಾದವರು ವಿಲನ್ ಆದರು. ಅದರಲ್ಲಿ ಒಬ್ಬನನ್ನ ಸುರತ್ಕಲ್ ಸಮೀಪ ಬಸ್ಸಿನಿಂದ ಎಳೆದು ಹಾಕಿ ಇವರದೇ ಕಾರ್ಯಕರ್ತರು ಕೊಲೆ ಮಾಡಿದರು. ಒಟ್ಟು ಈ ರೀತಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಘ ಪರಿವಾರ ಒಂದು ಕ್ರಿಮಿನಲ್ಗಳ ಅಡ್ಡೆಯನ್ನಾಗಿಸಿದೆ. ಕ್ರಿಮಿನಲ್ಗಳಿಗೆ ಕರೆತಂದು ಅವರಿಗೆ ಹಿಂದೂ ಕಾರ್ಯಕರ್ತರು ಅಂತ ಪಟ್ಟೆ ಕಟ್ಟೋದು, ಅವರು ಕೊಲೆ ಮಾಡಿದಾಗ ಅವರನ್ನು ವಿಜೃಂಭಿಸೋದು, ಅವರಿಗೆ ಹೀರೋ ಲುಕ್ಕನ್ನು ಕೊಡೋದು ಮತ್ತು ಅವರು ಇದೇ ರೀತಿಯಲ್ಲಿ ಪ್ರತೀಕಾರದ ಕೊಲೆಗಳಿಗೆ ಒಳಗಾದಾಗ ಅದನ್ನು ಇಟ್ಕೊಂಡು ಅವರಿಗೆ ಹುತಾತ್ಮ ಪಟ್ಟವನ್ನು ಕಟ್ಟಿ ಹಿಂದೂ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು ಇದು ಅತ್ಯಂತ ನೀಚ ರಾಜಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಫಾಜಿಲ್ನ ತಂದೆ ತಾಯಿ ಕೂಡ ಅನಾಥರಾದರು. ಈಗ ಫಾಜಿಲ್ನನ್ನು ವಿನಾಕಾರಣ ಧರ್ಮದ ಕಾರಣಕ್ಕಾಗಿ ಕೊಂದಂಥ ಸುಹಾಸ್ ಶೆಟ್ಟಿ ಕೂಡ ಇವತ್ತು ಕೊಲೆ ಆದ. ಆತನ ಕುಟುಂಬ ಕೂಡ ಅನಾಥ ಆಯಿತು. ಲಾಭ ಯಾರಿಗೆ ಆದದ್ದು BJP ಅವರಿಗೆ. ಈ ರಾಜಕಾರಣವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಅರ್ಥ ಮಾಡ್ಕೊಳ್ಬೇಕು. ದೀಪಕ್ ರಾವ್ ಕೊಲೆ ಆಗಿದೆ ಸುರತ್ಕಲ್ನಲ್ಲಿ. ಅದೇ ರೀತಿಯಲ್ಲಿ ಶರತ್ ಮಡಿವಾಳ ಅನ್ನೋ ಆತನನ್ನ ಬಂಟ್ವಾಳದಲ್ಲಿ ಕೊಲೆ ಮಾಡಿದ್ದಾರೆ. ಈ ರೀತಿ ತುಂಬ ಕೊಲೆಗಳು ಎರಡೂ ಕಡೆಯಲ್ಲೂ ಕೂಡ ಆಗಿದೆ. ಎರಡೂ ಕಡೆಯಲ್ಲೂ ಕೂಡ ಮತಾಂಧರು, ಕೋಮುವಾದಿ ಮನಸ್ಥಿತಿಯುಳ್ಳಂಥ ಗ್ಯಾಂಗ್ಗಳು ಸಕ್ರಿಯವಾಗಿದೆ. ಇದೆಲ್ಲವನ್ನು ಕೂಡ ನಾವು ಯಾವ ರೀತಿ ಅದನ್ನು ಹತ್ತಿಕ್ಕಬೇಕು ಅಥವಾ ಒಂದು ಸಮಾಜಕ್ಕೆ ಇದನ್ನು ಕನ್ವಿನ್ಸ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಆದರೆ BJP ಸಂಘ ಪರಿವಾರಕ್ಕೆ ಇದರಿಂದ ರಾಜಕೀಯ ಲಾಭ ಇದೆ. ಅದಕ್ಕಾಗಿ ಇವರು ಮೊನ್ನೆ ಏನು ಕೊಲೆ ಆಯಿತು, ನಮ್ಮ ಈ ಅಶ್ರಫ್ ಅನ್ನುವಂಥ ಒಬ್ಬ ಕೇರಳದ ಮೂಲದ ಒಬ್ಬ ವಲಸೆ ಕಾರ್ಮಿಕನೋ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ ವ್ಯಕ್ತಿಯನ್ನ ಇವರದೇ BJP ಪರಿವಾರಕ್ಕೆ ಸೇರಿದಂಥ ಒಂದು 40-50ರಷ್ಟು ಗುಂಪು ಒಂದು ಕಡೆ ಸೇರಿ ಅವರನ್ನು ವಿನಾಕಾರಣ ಮಾರಕವಾಗಿ ಥಳಿಸಿ ಗುಂಪು ಮಾಬ್ ಲಿಂಚಿಂಗ್ ಮಾಡಿ ಕೊಂದರು ಅಲ್ವಾ. ಆ ಟೈಮಲ್ಲಿ ಭರತ್ ಶೆಟ್ಟಿ ಅವರು ಇರಲಿಲ್ಲ, ನಳಿನ್ ಕುಮಾರ್ ಕಟೀಲ್ ಅವರು ಇರಲಿಲ್ಲ, ವೇದವ್ಯಾಸ್ ಕಾಮತ್ ಅವರು ಇರಲಿಲ್ಲ, ಹರೀಶ್ ಪೂಂಜಾ ಅವರು ಇರಲಿಲ್ಲ, ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಇರಲಿಲ್ಲ, ಯಾರು ಇರಲಿಲ್ಲ, ಒಬ್ಬರು ಬರಲಿಲ್ಲ. ಶರಣ್ ಪಂಪೋಲ್ ಅಂತೂ ಅಡ್ರೆಸ್ಗೆ ಇರಲಿಲ್ಲ. ಆದರೆ ಆ ಕೊಲೆಯ ಸಂದರ್ಭದಲ್ಲಿ ಮಾತಾಡಿದವರು ಈಗ ಸುಹಾಸ್ ಶೆಟ್ಟಿಯ ಕೊಲೆ ಆದ ತಕ್ಷಣ ಎಲ್ಲರೂ ತಕ್ಷಣಕ್ಕೆ ಬೀದಿಗಿಳಿದಿದ್ದಾರೆ. ಮಾತ್ರ ಅಲ್ಲ, ಹಿಂದೂಗಳಿಗೆ ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ, ಹಿಂದೂ ಕಾರ್ಯಕರ್ತರ ಕೊಲೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. BJPಯ ರಾಜ್ಯಾಧ್ಯಕ್ಷರಾದಂಥ ಶಾಸಕರಾದಂಥ ವಿಜಯೇಂದ್ರ ಅವರು ಇವತ್ತು ಮಂಗಳೂರಿಗೆ ಬಂದಿದ್ದಾರೆ. ವಿರೋಧ ಪಕ್ಷದ ನಾಯಕ ಒಬ್ಬ ಮುಖ್ಯಮಂತ್ರಿಗೆ ಸಮಾನವಾದಂಥ ಒಂದು ಬಹುತೇಕ ಪ್ರೋಟೋಕಾಲ್ ಆಗಿರುವಂಥ ಅಶೋಕ್ ವಿರೋಧ ಪಕ್ಷದ ನಾಯಕ ಅವರು ಕೂಡ ಮಂಗಳೂರಿಗೆ ಬಂದಿದ್ದಾರೆ. ಯಾವ ರೀತಿಯ ಮಾತಾಡ್ತಾರೆ? 25 ಲಕ್ಷ ರೂಪಾಯಿ ಪರಿಹಾರವನ್ನು ಇವತ್ತು ಸುಹಾಸ್ ಶೆಟ್ಟಿಯ ಮನೆಗೆ ಕೊಟ್ಟಿದ್ದಾರೆ. ಸುಹಾಸ್ ಶೆಟ್ಟಿ ಒಬ್ಬ ಕ್ರಿಮಿನಲು, ಒಬ್ಬ ರೌಡಿ ಶೀಟರ್ ಅಂತ ಇದ್ರೂ ಕೂಡ 25 ಲಕ್ಷ ರೂಪಾಯಿ ಒಬ್ಬ ಹುತಾತ್ಮ ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಅಶ್ರಫ್ ಏನು ಮಾಡಿದ್ರು? ಅಶ್ರಫ್ ಯಾರನ್ನ ಕೊಲೆ ಮಾಡಿದ್ರು? ಅಶ್ರಫ್ ಒಬ್ಬ ವಲಸೆ ಕಾರ್ಮಿಕನೋ ಒಬ್ಬ ಅಮಾಯಕ ವ್ಯಕ್ತಿಯನ್ನು ಏನೇನೋ ಆರೋಪವನ್ನು ಹಾಕಿ ಬೀದಿಯಲ್ಲಿ ಹೊಡೆದು 10 ಜನ ಗುಂಪು ಸೇರಿ ಕೊಲೆ ಮಾಡಿದ್ರು. ಅದರ ಬಗ್ಗೆ ಪರಿಹಾರ ಕೊಡೋದು ಬಿಡಿ, ಕನಿಷ್ಠ ಸಂತಾಪದ ಮಾತುಗಳನ್ನು ಹೇಳಲಿಲ್ಲ. ಸ್ಥಳೀಯ ಶಾಸಕರಾದಂಥ ಭರತ್ ಶೆಟ್ಟರು ಕೂಡ ಅದರಲ್ಲಿಯೂ ಕೂಡ ಆ ಕೊಲೆಗಾರರನ್ನು ರಕ್ಷಣೆ ಮಾಡಲಿಕ್ಕೆ, ಮಾಬ್ ಲಿಂಚಿಂಗ್ ಮಾಡಿದವರನ್ನು ರಕ್ಷಣೆ ಮಾಡಲಿಕ್ಕೆ ಓಡಾಡಿದ್ರೆ ಹೊರತು ಈ ರೀತಿ ಸತ್ತ ಅಶ್ರಫ್ಗೆ ಒಂದು ಕನಿಷ್ಠ ಸಂತಾಪವನ್ನು ಹೇಳಲಿಲ್ಲ. ಇದು ಯಾವ ರೀತಿಯಾದಂಥ ರಾಜಕಾರಣ? BJP ಒಂದು ರಾಜಕೀಯ ಪಕ್ಷ, ವಿಶ್ವ ಹಿಂದೂ ಪರಿಷತ್ ಬಗ್ಗೆ ನಾನು ಮಾತಾಡಲ್ಲ. BJP ಒಂದು ರಾಜಕೀಯ ಪಕ್ಷ ಮತ್ತು ಅದು ಈ ಜಾತ್ಯತೀತ ವ್ಯವಸ್ಥೆಯನ್ನು ಮತ್ತು ಜಾತ್ಯತೀತ ಸಂವಿಧಾನವನ್ನು ಒಪ್ಕೊಂಡಿದೆ. ಅದನ್ನು ಆಧಾರದಲ್ಲಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಅವರು ಇವತ್ತು ಶಾಸಕರಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಿಯಾಗಿದ್ದಾರೆ. ಅಂಥ ಒಂದು ಪಕ್ಷ ಈ ರೀತಿ ತಾರತಮ್ಯ ಮಾಡಲಿಕ್ಕೆ ಹೇಗೆ ಸಾಧ್ಯ? ಅಶ್ರಫ್ನ ಮಾಬ್ ಲಿಂಚಿಂಗನ್ನು ಖಂಡಿಸಬೇಕಲ್ವ? ಫಾಜಿಲ್ನ ಕೊಲೆ ಪ್ರಕರಣವನ್ನು ಕೂಡ ಖಂಡಿಸಬೇಕಲ್ಲ? ಫಾಜಿಲ್ ಕೊಲೆ ಆದಾಗ ಫಾಜಿಲ್ ತುಂಬ ಇನೋಸೆಂಟ್ ಹುಡುಗ, ಆತನ ಮನೆಗೆ ಒಂದು ಕನಿಷ್ಠ ಒಂದು ಸಾಂತ್ವನೆಯಲ್ಲಿಕ್ಕೂ ಕೂಡ ಸ್ಥಳೀಯ ಶಾಸಕರುಗಳು ಹೋಗಲಿಲ್ಲ. ಆದರೆ ಈಗ ಆ ಕೊಲೆಯಲ್ಲಿ ನೇರ ಭಾಗಿಯಾಗಿದ್ದಂಥ ಸುಹಾಸ್ ಶೆಟ್ಟಿಯ ಮನೆಗೆ ಸಾಲಾಗಿ ಇವರು ಹೋಗ್ತಾ ಇದ್ದಾರೆ. ಈ ರೀತಿಯಾದಂಥದ್ದು ಇದನ್ನೊಂದು ರಾಜಕೀಯ ಅಂತ ಹೇಳಲಿಕ್ಕಾಗತ್ತಾ? ಇದನ್ನೊಂದು ಆಳುವ ಪಕ್ಷ, ಈ ದೇಶವನ್ನಂತ ಆಳುವ ಪಕ್ಷ, ಅದರ ಜನಪ್ರತಿನಿಧಿಗಳು ಮಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಇದೆ. ಇದರ ಜೊತೆಯಲ್ಲಿ ಈ ಕೊಲೆಯನ್ನು ನಾವೆಲ್ಲರೂ ಖಂಡಿಸಬೇಕು. ಮತ್ತು ಈ ಕೊಲೆಯ ಜೊತೆಯಲ್ಲೇ ಮತ್ತಷ್ಟು 5-6 ಇರಿತದ ಪ್ರಕರಣಗಳು, ಮುಸ್ಲಿಮರ ಮೇಲೆ ಸಾಲು ಇರಿತದ ಪ್ರಕರಣಗಳು ಕೂಡ ನಡೀತಾ ಇದೆ. ಸಂಘ ಪರಿವಾರ ಕೋಮುಗಲಭೆಯನ್ನು ಸೃಷ್ಟಿಸಲಿಕ್ಕೆ ಬಹಳಷ್ಟು ಗಂಭೀರ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಮೂಲಕ ಇಡೀ ರಾಜ್ಯದಲ್ಲಿ ಮತೀಯ ಧ್ರುವೀಕರಣ ಮಾಡಿ ಇವತ್ತು BJPಯ ಇಮೇಜ್ ನೆಲೆ ಕಚ್ಚಿದೆ, ಅದನ್ನು ಮತ್ತೆ ಚೇತರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ನಮಗೆ ಖೇದ ಇರುವಂತಹದ್ದು
ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ಸಿದ್ದರಾಮಯ್ಯನಂತ ಜಾತ್ಯತೀತತೆ ಐಕಾನ್ ಅಂತ ಹೇಳ್ಕೊಳ್ಳುವಂತಹ ಸೋಷಿಯಲಿಸ್ಟ್ ಲುಕ್ ಇರುವಂತಹ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತ ಕೂಡ ಅವರದ್ದೇ ಇದೆ. ನಾವು ಬಹಳಷ್ಟು ಕಾಲದಿಂದ ಹೇಳ್ತಾ ಇದ್ದೀವಿ, ಇದು ಬಿಡಿ ಘಟನೆ ಅಲ್ಲ ಸರ್. ಇಲ್ಲಿ 1-2 ತಿಂಗಳ 3 ತಿಂಗಳ ಹಿಂದೆ ದಿಗಂತ ಅನ್ನುವಂಥ ಹುಡುಗ ಬಂಟ್ವಾಳದ ಪರಂಗಿಪೇಟೆಯಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟ ಮನೆ ಬಿಟ್ಟು ಹೋದಾಗ ಅದನ್ನು ಕೂಡ ಮುಸ್ಲಿಮರ ತಲೆಗೆ ಕೊಟ್ಟು ಪರಂಗಿಪೇಟೆ ಬಂದ್ ಮಾಡಿದ್ರು. ಅವತ್ತು ಕೂಡ ಇದೇ ಭರತ್ ಶೆಟ್ರು, ಇದೇ ಹರೀಶ್ ಪೂಂಜಾ ಎಲ್ಲ ಬಂದು ಅಲ್ಲಿ ಮುಸ್ಲಿಮರ ವಿರುದ್ಧ ಭಾಷಣ ಮಾಡಿದ್ರು. ಆಮೇಲೆ ದಿಗಂತ್ ಪತ್ತೆ ಆತ ಮನೆ ಬಿಟ್ಟು ಹೋಗಿದ್ದೆ ಎಕ್ಸಾಮ್ನ ಕಾರಣಕ್ಕೆ ಅಂತ ಗೊತ್ತಾಯಿತು. ಇವರು ಕನಿಷ್ಠ ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಅಂತವರು ಮಂಗಳೂರಿಗೆ ಬಂದು ಬಾಯಿಗೆ ಬಂದಂತೆ ಕೊರಗಜ್ಜನ ಕ್ಷೇತ್ರದಲ್ಲಿ ನಿಂತು ಮುಸ್ಲಿಮರ ವಿರುದ್ಧ ನಿಂದನಾತ್ಮಕ ದ್ವೇಷ ಭಾಷಣ ಮಾಡಿದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಏನೂ ಮಾಡಲಿಲ್ಲ. ಇಂತಹ ಸಂದರ್ಭ ಒತ್ತಾಯ ಮಾಡಿದ್ವಿ, ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಿ, ಕಾನೂನು ಕ್ರಮ ಕೈಗೊಳ್ಳಿ, ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಿ ಅಂತ ಕೇಳಲಿಲ್ಲ. ಪ್ರಭಾಕರ್ ಭಟ್ರು ಕೂಡ ಚೂರಿ ಇಟ್ಕೊಂಡು ತಿರುಗಾಡಬೇಕು ಅಂತ ಮಾತಾಡಿದರು. ಮೊನ್ನೆ ಪುತ್ತೂರಿನಲ್ಲಿ ವೈದ್ಯರುಗಳು, ಖಾಸಗಿ ಮತ್ತು ಸರ್ಕಾರಿ ವೈದ್ಯರುಗಳು ತಂಡ ಕಟ್ಕೊಂಡು ಮುಸ್ಲಿಮರಿಗೆ ಮತ್ತು ಒಂದು ಮುಸ್ಲಿಂ ಕುಟುಂಬಕ್ಕೆ ಮತ್ತು ಸರ್ಕಾರಿ ವೈದ್ಯ ಮಧ್ಯೆ ನಡೆದಂಥ ವಾಗ್ವಾದಕ್ಕೆ ಅವತ್ತು ವೈದ್ಯರುಗಳ ಸಂಘ, ಸರ್ಕಾರಿ ವೈದ್ಯರು, ಸಂಘ ಪರಿವಾರದ ಮುಖಂಡರುಗಳ ಜೊತೆ ಪೊಲೀಸ್ ಸ್ಟೇಷನ್ಗೆ ಮಾರ್ಚ್ ನಡೆಸ್ತಾರೆ, ರಸ್ತೆ ತಡೆ ಮಾಡ್ತಾರೆ. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾತಾಡೋದಿಲ್ಲ. ಅದರ ಜೊತೆಯಲ್ಲಿ ಬೆಳ್ತಂಗಡಿ ಭಾಗದಲ್ಲಿ ಪುರುಷ ಪೂಜೆ ಹೆಸರಿನಲ್ಲಿ ಅಮಾಯಕ ಹಿಂದುಳಿದ ಜಾತಿಯವರ ತಲೆ ಕೆಡಿಸಿ ಆ ಪುರುಷ ಪೂಜೆಯಲ್ಲಿ ಮುಸ್ಲಿಮರ ವೇಷಭೂಷಣಗಳನ್ನು ಅವಹೇಳನಕಾರಿಯಾಗಿ ಬಳಸ್ಕೊಂಡು ಮುಸ್ಲಿಮರನ್ನು ಒಂದು ರೀತಿಯಲ್ಲಿ ಟ್ರೋಲ್ ಮಾಡುವಂಥ ಇವುಗಳು ಕೂಡ ನಡೆಯಿತು. ಅಂಥದ್ರ ಬಗ್ಗೆ ಕೂಡ ಮುಸಲ್ಮಾನರು ದೂರು ಕೊಟ್ಟರು. ಅದರ ಮೇಲೆ ಕೂಡ ಯಾವುದೇ ಕ್ರಮಗಳು ಆಗಲಿಲ್ಲ. ಇಂಥದ್ದೆಲ್ಲವನ್ನು ನಡೀತಾ ಹೋದಾಗ ಸಹಜವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ, ಆಡಳಿತ ಪ್ರಶ್ನೆ ಬರ್ತದೆ. ನಾವು ತುಂಬ ಸಲ ಹೇಳಿದ್ವಿ, ಆದರೆ ಉಸ್ತುವಾರಿ ಸಚಿವರು ಕೂಡ ಕ್ಯಾರೆ ಅನ್ನಲಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ವಿಸಿಟ್ ಮಾಡಲಿಲ್ಲ. ನಮ್ಮ ಸ್ಪೀಕರ್ ಸಾಹೇಬರು ಕೂಡ ಮಂಗಳೂರಿನವರೇ, ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರು ಕೂಡ ಈ ಕುರಿತು ತಲೆ ಕೆಡಿಸ್ಕೊಳ್ಳಿಲ್ಲ, ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಳ್ಳಿಲ್ಲ. ಅದರಿಂದಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಜ್ವಾಲಾಮುಖಿಯ ಮೇಲೆ ನಿಂತಿದೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಜಾತ್ಯತೀತರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ, ಜನಪರ ಸಂಘಟನೆಯ ಪರವಾಗಿ ಸರ್ಕಾರಕ್ಕೆ ಈಗಲೂ ಆಗ್ರಹಿಸ್ತೀವಿ. 2 ವರ್ಷದ ಹಿಂದೆ ಸರ್ಕಾರ ಬಂದಾಗಲೂ ಕೂಡ ಆ ಸಂದರ್ಭದಲ್ಲಿಯೂ ಕೂಡ ನಾವು ಜಂಟಿ ಸಭೆ ಮಾಡಿ ಸರ್ಕಾರಕ್ಕೆ ಕೆಲವಾರು ಸಲಹೆಗಳನ್ನು ಕೊಟ್ಟಿದ್ವಿ, ಇದನ್ನು ಕೋಮು ಮುಕ್ತಗೊಳಿಸಬೇಕು ಅಂತ. ಆದರೆ ಆಗಲೂ ತಲೆ ಕೆಡಿಸ್ಕೊಳ್ಳಿಲ್ಲ, ಈಗಲೂ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಈ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ 2-3 ಬಾರಿ ಮಂಗಳೂರಿಗೆ ಬಂದರು. ಅವರು ಬಂದದ್ದು ಕಂಬಳ ಆಚರಣೆ ಕಾರ್ಯಕ್ರಮಕ್ಕೆ ಅಥವಾ ಇನ್ಯಾವುದೋ ಖಾಸಗಿ ಕಾರ್ಯಕ್ರಮಗಳಿಗೆ ಬಂದು ತಮ್ಮ ಹಿತೈಷಿಗಳ ಮನೆಯಲ್ಲಿ ಕೂತು ವಿಶ್ರಾಂತಿ ಪಡೆದು ಹೋದರೆ ಹೊರತು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಗಳು ಏನು ಅನ್ನುವಂಥದ್ದು, ಕೋಮುವಾದವನ್ನು ಹತ್ತಿಕ್ಲಿಕ್ಕೆ ಏನು ಮಾಡಬೇಕು ಅಂತ ಇವರು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಆಡಳಿತಕ್ಕೆ ಬಂದರೆ ಕೋಮುವಾದವನ್ನು ಮೆಟ್ಟಿ ನಿಲ್ತೀವಿ, ಇಲ್ಲಿ ಜಾತ್ಯತೀತತೆಯನ್ನು ಎತ್ತಿ ಹಿಡಿತೀವಿ, ಕೋಮುವಾದಿ ಶಕ್ತಿಗಳನ್ನ ಮಟ್ಟ ಹಾಕ್ತೀವಿ ಅಂತ ಹೇಳಿದಂಥ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಅವರ ಇಡೀ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇವತ್ತು ಕಡೆಗಣಿಸಿದೆ. ಅದರಿಂದಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹನಿಮೂನ್ ಪೀರಿಯಡ್ ಮುಗಿಯೋದ್ರ ಒಳಗಡೆ ಇಲ್ಲಿ ಮತ್ತೆ ಕೋಮು ಶಕ್ತಿಗಳ ಹಿಡಿತಕ್ಕೆ ಜಿಲ್ಲೆ ಹೋಗಿದೆ. ಸಂಘ ಪರಿವಾರ ಹೇಳಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರ, ಸಂಘ ಪರಿವಾರ ಹೇಳಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡಳಿತ. ಅವರು ಹಾಕಿದ ಗೆರೆಯನ್ನೇ ಯಾರೂ ದಾಟುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಬೇಜವಾಬ್ದಾರಿ ಮತ್ತು ಆಡಳಿತದ ಮೇಲೆ ಹಿಡಿತ ಇಲ್ಲದಂಥ ಪೊಲೀಸ್ ಕಮಿಷನರನ್ನು ಕೂಡ ತಂದು ಕೂರಿಸಿದ್ದಾರೆ. ಮಂಗಳೂರಿನಲ್ಲಿ ಒಂದು ಕಡೆ ಕ್ರೈಮು, ದಂಧೆಗಳು, ಇನ್ನೊಂದು ಕೋಮುವಾದ, ಇವುಗಳೇ ಇವತ್ತು ವಿಜೃಂಭಿಸ್ತಾ ಇದೆ. ಅದರಿಂದಾಗಿ ರಾಜ್ಯ ಸರ್ಕಾರದ ವೈಫಲ್ಯಗಳು ಇವುಗಳಿಗೆ ಕಾರಣ. ನಾವು ಈಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಒಂದು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಇಲ್ಲಿರುವಂತಹ ವಿವಿಧ ಜನಪರ ಸಂಘಟನೆಗಳು, ಜಾತ್ಯತೀತ ಪಕ್ಷಗಳು ಮತ್ತು ಇಲ್ಲಿರುವಂಥ ಇಂಟೆಲೆಕ್ಚುವಲ್ಸು ಇವರ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಇಲ್ಲಿ ಕೋಮುವಾದವನ್ನು ಸರಿಪಡಿಸಲಿಕ್ಕೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಇಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ದಮನಿತರಿಗೆ ಒಂದು ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಬೇಕು. ಮತ್ತು ದಕ್ಷ ಅಧಿಕಾರಿಗಳನ್ನು, ಪೊಲೀಸ್ ಅಧಿಕಾರಿಯಿಂದ ಹಿಡಿದು ಜಿಲ್ಲಾಡಳಿತದ ಅಧಿಕಾರಿಗಳವರೆಗೆ ಪ್ರಾಮಾಣಿಕರು, ದಕ್ಷರು ಆದಂಥ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ಮತ್ತು ಒಳ್ಳೆಯ ಉಸ್ತುವಾರಿ ಸಚಿವರನ್ನು, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲದವರನ್ನೇ ಯಾರನ್ನಾದರೂ ಕೂಡ ನೀವು ವಿಧಾನ ಪರಿಷತ್ಗೆ ಆದರೂ ಕಳಿಸಿ ಆದರೂ ಸರಿ, ಅಥವಾ ವಿಧಾನ ಪರಿಷತ್ನಲ್ಲಿ ಇರುವಂತಹ ಹಿರಿಯರನ್ನಾದರೂ ಸರಿ, ಯಾರಾದರೂ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಜಾತ್ಯತೀತತೆಯ ಬಗ್ಗೆ ಬದ್ಧತೆಯುಳ್ಳ ಯಾರನ್ನಾದರೂ ಕೂಡ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಬೇಕು. ಮತ್ತು ಮುಖ್ಯಮಂತ್ರಿಗಳೇ ವಿಶೇಷವಾದಂಥ ಗಮನವನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಸ್ಫೋಟಗಳು ಇಡೀ ರಾಜ್ಯದ ರಾಜಕಾರಣವನ್ನು ಮತ್ತು ಜನರ ಬದುಕಿನ ನೆಮ್ಮದಿಯನ್ನು ಬಲಿ ಪಡೆಯುವಂಥ ಒಂದು ಸಾಧ್ಯತೆಗಳಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.